ನೈಸರ್ಗಿಕ ಕೃಷಿನಲ್ಲಿ ತರಕಾರಿ ಬೆಳೆಯೋ ರೀತಿ ಯಾವ ಥರ ಅಂದರೆ, ಮೊದಲು ನಾವು ರೈಸ್ ಬೆಡ್ ಹಾಕ್ಕೊಂಬಿಡ್ತೀವಿ. ಯಾಕೆ ರೈಸ್ ಬೆಡ್ ಹಾಕೋದ್ರಿಂದ ಮಳೆ ಜಾಸ್ತಿ ಆದರೆ ಕೆಳಗಡೆ ನೀರು ಬಸ್ತು ಹೋಗ್ತೈತೆ, ಮತ್ತು ನೀರು ಎಕ್ಸಸ್ ಆದರೆ ಆಚೆ ಬಿಡ್ಬೋದು, ಮತ್ತು ನೀರು ಕಡಿಮೆ ಆದರೆ ಇಲ್ಲಿಂದ ತೇವಾಂಶ ಬರುತ್ತೆ ಅಂತ ರೈಸ್ ಬೆಡ್ ಹಾಕ್ತೀವಿ. ಫಸ್ಟು ನಾವು 3 ಥರದ್ದು ತರಕಾರಿ ಒಟ್ಟಿಗೆ ಹಾಕ್ತೀವಿ. ಅಂದರೆ ಯಾವ ಥರ ಅಂದರೆ, ಫಸ್ಟು ಈಗ ಈ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀವಿ ಇಲ್ಲಿ ಮಧ್ಯದಲ್ಲಿ. ಆಮೇಲೆ ಇಲ್ಲಿ ಅವತ್ತಲೇ ಪಾಲಕ್ ಹಾಕಿರ್ತೀವಿ. ಕೊತ್ತಂಬರಿ ಸೊಪ್ಪು ಒಂದು 25 ಡೇಸ್ನಲ್ಲಿ ಬಂದುಬಿಡುತ್ತೆ. ಪಾಲಕ್ಕು 1 ತಿಂಗಳಲ್ಲಿ ರೆಡಿ ಆಗುತ್ತೆ. ಬರೀ ಜೀವಾಮೃತದಲ್ಲೇ ನಾವು ಬೆಳೆಸ್ತಾ ಇರ್ತಕ್ಕಂಥದ್ದು. ಮತ್ತು ಸೈಡಲ್ಲಿ ಮೂಲಂಗಿ ಇರುತ್ತೆ. ಇಷ್ಟನ್ನು ಸೇರಿಸಿ ಒಟ್ಟಿಗೆ ನಾವು ಮಾಡೋದ್ರಿಂದ 3ರಲ್ಲೂ ನಮಗೆ ಇನ್ಕಮ್ಮು ಬರುತ್ತೆ ಈ ಥರ. ಆಮೇಲೆ ಸೆಂಟ್ರಲ್ಲಿ ನಾವು ಬದನೆ ಗಿಡ, ಮೆಣಸಿನ ಗಿಡನೂ ಹಾಕಿದ್ದೀವಿ. ಈ ಥರ ನಾವು ಮಾಡೋದ್ರಿಂದ ಒಳ್ಳೆ ಇಳುವರಿ ಮತ್ತು ಒಟ್ಟಿಗೆ ನಾವು ಆದಾಯ